ಬೇತಾಳ ಎಂಬ ಹೆಸರು ನೀವು ಕೇಳಿರಬಹುದಲ್ಲವೇ? ಬೇತಾಳ ಎಂದರೆ ದೆವ್ವಗಳನ್ನು ನಿಯಂತ್ರಣದಲ್ಲಿಡೋ ಪ್ರೇತಾತ್ಮಗಳ ರಾಜ. ಮುತ್ತುಗದ ಮರದ ಮೇಲೆ ತಲೆ ಕೆಳಗೆ ನೇತಾಡೋ ಪಿಶಾಚಿ ಎಂಬೆಲ್ಲ ಊಹೆಗಳು ನಿಮ್ಮ ತಲೆಯಲ್ಲಿ ಬರಬಹುದು. ಅಷ್ಟೇ ಅಲ್ಲ, ಬೇತಾಳ ಮತ್ತು ವಿಕ್ರಮಾದಿತ್ಯನ ಕಥೆಗಳು ನೆನಪಾಗಬಹುದು ಅಲ್ಲವೇ? ಆದರೆ ಈಗ ನೀವು ನೋಡೋ ಸ್ಟೋರಿನೇ ಡಿಫ್ರೆಂಟ್. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಬೇತಾಳ ಎಂದರೆ ಮೊದಲು ನೆನಪಾಗೋದು ದೆವ್ವ, ಇಲ್ಲವೇ ತಲೆ ಕೆಳಗೆ ನೇತಾಡೋ ದೃಶ್ಯ. ಅದನ್ನು ಹೊರತುಪಡಿಸಿ ವಿಕ್ರಮಾದಿತ್ಯನ ಹೆಗಲ ಮೇಲೆ ತಲೆ ಕೆಳಗೆ ನೇತಾಡೋ ಕಲೇಬರ ಅಷ್ಟೇ ಅಲ್ವೇ? ಆದರೆ ಇಲ್ಲಿ ಅದೇ ಬೇತಾಳನ ಪ್ರತಿಮೆ ಸ್ಥಾಪನೆ ಎಲ್ಲಾದರೂ ಇರೋದನ್ನ ನೋಡಿದ್ದೀರಾ? ಅಷ್ಟೇಕೆ, ಇತರೆ ದೇವರು ದೆವ್ವಗಳಂತೆ ಬೇತಾಳನ ಚಿತ್ರ ವಿಕ್ರಮಾದಿತ್ಯನ ಹೆಗಲ ಮೇಲೆ ಹೊರತುಪಡಿಸಿ ನೀವು ಬೇರೆಲ್ಲೂ ನೋಡಲು ಸಾಧ್ಯವೇ ಇಲ್ಲ ಅಲ್ವೇ? ಆದರೆ ಇಲ್ಲಿ ಅವರ ಪ್ರತಿಮೆಯೇ ಸ್ಥಾಪನೆಯಾಗಿದೆ. ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ 108 ಅಡಿ ಎತ್ತರದ ಬೇತಾಳನ ಪ್ರತಿಮೆ ಪ್ರತಿಷ್ಠಾಪನೆಯಾಗಿದೆ ಎಂಬುದು ನಿಮಗೆಲ್ಲ ವಿಶೇಷವಾದ ಸುದ್ದಿ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಐವಾರಳ್ಳಿ ಮಜಾ ಗಂಗಾಪುರ ಗ್ರಾಮದಲ್ಲಿ ದೇವಾಲಯ ಪೂಜಾರಿಯಾಗಿರುವ ಚಂದ್ರನಾಥ್ ಅಘೋರಿ ಎಂಬುವವರ ನೇತೃತ್ವದಲ್ಲಿ ಬೇತಾಳ ಮಹಾಶಕ್ತಿ ಮಹಾಪೀಠ ನಿರ್ಮಾಣ ಮಾಡಿ ಅಲ್ಲಿ 108 ಅಡಿ ಎತ್ತರದ ಬೇತಾಳನ ಪ್ರತಿಮೆ, ಶ್ರೀ ಭದ್ರಕಾಳಿ, ಶ್ರೀ ಪಾರ್ವತೀದೇವಿ, ಶ್ರೀ ಕಾಟೇರಮ್ಮ, ಶ್ರೀ ನಾಗಮ್ಮ, ಶ್ರೀ ವಿಷ್ಣುಮಾಯ, ಶ್ರೀ ಕರಿಮಾರಿಯಮ್ಮ ದೇವರುಗಳ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಇತ್ತೀಚೆಗೆ ನಡೆದಿದೆ. ಕೆಜಿಎಫ್ನ ಕೂಗಳತೆ ದೂರದಲ್ಲಿರುವ ಈ ದೇವಾಲಯಕ್ಕೆ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬರುತ್ತಿದ್ದಾರೆ. ಭದ್ರಕಾಳಿಗೋಳದ ದೇವತೆಗಳು ಇಲ್ಲಿ ಇದ್ದಾರೆ. ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ವಿವಾಹ, ಸಂತಾನ ಭಾಗ್ಯ, ಪ್ರೇತ ಪಿಚಾಚಿ ಇರುವ ಜನರು ಈ ದೇವರ ಸನ್ನಿಧಿಗೆ ಒಂದು ರಾತ್ರಿ ನಿದ್ದೆ ಮಾಡಿದರೆ ಸಾಕು, ನಿಮ್ಮ ಸ್ವಪ್ನದಲ್ಲೇ ದೇವತೆಗಳು ನಿಮಗೆ ದರ್ಶನ ನೀಡುವ ಜೊತೆಗೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡುವೆಯಂತೆ. ಅದು ದಿನ ಬೆಳಗಾಗುವುದರಲ್ಲಿ ನಿಮ್ಮ ಕಷ್ಟಗಳು ದೂರ ಆಗುತ್ತವೆ ಎಂದು ಇಲ್ಲಿನ ಭಕ್ತಾದಿಗಳು ಮತ್ತು ಇಲ್ಲಿನ ಧರ್ಮಾಧಿಕಾರಿ ಹೇಳುತ್ತಾರೆ. ವಿಶ್ವದಲ್ಲೇ ಅತಿ ಎತ್ತರದ ಅಂದರೆ 108 ಅಡಿ ಎತ್ತರದ ಬೇತಾಳನ ಪ್ರತಿಮೆ ಕೆಜಿಎಫ್ನಲ್ಲಿ ಸ್ಥಾಪಿಸಲಾಗಿದ್ದು ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆಯೂ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಇಲ್ಲಿಗೆ ಹೋದರೆ ಸಮಸ್ಯೆ ಬಗೆಹರಿಯುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಈವರೆಗೂ ಕೇಳಿ ಕಂಡರಿಯದ ಬೇತಾಳನ ಪ್ರತಿಮೆ ನೋಡುವುದಕ್ಕಾದರೂ ನೀವು ಒಮ್ಮೆ ಇಲ್ಲಿಗೆ ಹೋಗಿ ಬನ್ನಿ. ನಾನು ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ 3 ವರ್ಷ ಆಯ್ತು. ಹೋದ ತಿಂಗಳು 108 ಬೇತಾಳ ಅಡಿ ವಿಗ್ರಹ 108 ಅಡಿ ಬೇತಾಳ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಕಾಲಭೈರವ ಇದೆ, ಕಾಟೇರಮ್ಮ ಇದೆ, ಪ್ರತಿಂಗರ ಇದೆ, ನಾಗಮ್ಮ ಇದೆ, ಕರಿಕುಟ್ಟಿ ಇದೆ, ವಿಷ್ಣುಮಾಯ ಇದೆ. ಇಷ್ಟು ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಬರೋ ಭಕ್ತಾದಿಗಳು ಏನೇ ಪ್ರಾಬ್ಲಮ್ ಇರಲಿ ಕ್ಲಿಯರ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಬಂದು 9 ವಾರ 3 ವಾರ ಬಂದ್ರೆ ಅವ್ರು ಏನೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಆಗುತ್ತೆ ಅಂತ ನನ್ನ ಮನವಿ. ಇಲ್ಲಿ ನಮಗೂ ಸುಮಾರು ಇಲ್ಲಿ 3 ವರ್ಷದ ಹಿಂದೆ ಈ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭದ್ರಕಾಳಿ ಅಮ್ಮ ಅಂತ ಹೇಳ್ಬಿಟ್ಟು. ಅವಾಗ ಒಂದೇ ದೇವಸ್ಥಾನ ಇತ್ತು. ಈಗ ಇಲ್ಲಿ ಬೇತಾಳ ಅಂತಕ್ಕಂಥ ಅಘೋರಿಗಳನ್ನೆಲ್ಲ ಕರೆಸಿ 7 ದಿವಸ ಇಲ್ಲಿ ಪೂಜೆ ಮಾಡಿ 108 ಅಡಿ ಪ್ರಪಂಚದಲ್ಲೇ ಹೆಚ್ಚು ಕಮ್ಮಿ ಇರ್ತಕ್ಕಂಥ ಎಲ್ಲಿಯೂ ಇಲ್ಲ ಈ ತರ ದೇವಸ್ಥಾನ. ಅದನ್ನ ನಮ್ಮ ಚಂದ್ರಪ್ಪ ಸ್ವಾಮೀಜಿಯವರು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಘೋರಗಳಂದ್ರೆ ಮೆಡ್ರಾಸ್ ಇಂದ ಆಗ್ಬೋದು, ಆಂಧ್ರದಿಂದ ಆಗ್ಬೋದು, ಬೆಂಗಳೂರಿಂದ ಆಗ್ಬೋದು, ಎಲ್ಲಾ ಕಡೆಯಿಂದ ಕೂಡ ಬಂದು ಇಲ್ಲೇ ನೆಲೆಸಿ ಹಿಮಾಲಯದಿಂದ ಕೂಡ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅವತ್ತಂತೂ ಕೂಡ ಇವತ್ತು ನಮ್ಮ ಚಾನಲ್ ನಡೀತಾ ಇದೆ. ಎಲ್ಲರೂ ಕೂಡ ಅನುಕೂಲ ಆಗ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನ ಕರೆಸಿ ಭಕ್ತರಿಗೆ ಅನುಕೂಲ ಆಗ್ಬೇಕಂತ ಒಂದು ವ್ಯವಸ್ಥೆ ಮಾಡಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಪ್ರತಿ ಶುಕ್ರವಾರ 11 ಗಂಟೆಯಿಂದ 2:30 3 ಗಂಟೆವರೆಗೂ ಕೂಡ ಇಲ್ಲಿ ಪೂಜೆ 11 ಗಂಟೆಗೆ ಪೂಜೆ ಪ್ರಾರಂಭ ಆಗ್ತದೆ. ಆನಂತರ ಕಷ್ಟಾರ್ಥ ಇಷ್ಟಾರ್ಥಗಳು ನೆರವೇರಿಸಿಕೊಳ್ಳೋದಕ್ಕೆ ಸಾಯಂಕಾಲದವರೆಗೂ ಇಲ್ಲಿ ದೇವಸ್ಥಾನ ಇರ್ತದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.